ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರ್ತಾ ಇರುವಂತಹ ಸಚಿವರ ಟೀಕೆಗಳಿಗೆ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ನಾಯಕರಿಗೆ ಹಕ್ಕಿಲ್ಲ. ಗಂಭೀರ ಸ್ವರೂಪದ ಆರೋಪ ಬಂದಾಗ ತನಿಖೆಗೆ ಅನುಮತಿಯನ್ನ ಕೊಡ್ತಾರೆ. ಕಾಂಗ್ರೆಸ್ ನಾಯಕರು ಯಾಕೆ ಭಯದಲ್ಲಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕೇಳ್ತಾ ಇದ್ದಾರೆ. ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಲಿ ಅಂತಲೂ ಕೂಡ ಜೋಶಿ ಅವರು ಸವಾಲ್ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಮನವಿ ಆಗಿದೆ. ಈಗ ಕೆಲವು ಬಿಜೆಪಿ ಕಾಂಗ್ರೆಸ್ನ ಸಚಿವರು ಹೇಳ್ತಾ ಇರುವಂತದ್ದು ರಾಜ್ಯಪಾಲರ ಮೇಲೆ ನಮ್ಗೆ ಅನುಮಾನ ಇದೆ, ಬಹುಶಃ ತನಿಖೆಗೆ ಆದೇಶ ಕೊಡಬಹುದು, ನಮ್ಗೆ ಈಗ ಅವರು ದೆಹಲಿಗೆ ಹೋಗಿದ್ದಾರೆ, ಹಂಗಾಗಿ ನಮ್ಗೆ ಅನುಮಾನ ಜಾಸ್ತಿ ಇದೆ, ನೋಟಿಸ್ ಕೊಡ್ಬೋದು ಅನ್ನೋ ಥರದಲ್ಲಿ ಒಂದಿಷ್ಟು ನೋಡಿ. ರಾಜ್ಯಪಾಲರ ಬಗ್ಗೆ ಅವರಿಗೆ ಮಾತನಾಡಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ಯಾಕಂದರೆ ರಾಜ್ಯಪಾಲರು ಇದೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತು ಅವರು ಸಂವಿಧಾನದ ಪ್ರಕಾರವಾಗಿ ಅವರು ಮುಖ್ಯಸ್ಥರು, ಅದರ ಜೊತೆಗೆ ಸಂವಿಧಾನ ಸಂರಕ್ಷಕರು ಕೂಡ ಹೌದು. ಹಾಗಾಗಿ ಯಾವುದೇ ಗಂಭೀರ ಸ್ವರೂಪದ ಆರೋಪಗಳು ಬಂದಾಗ ರಾಜ್ಯಪಾಲರು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆನೇ ಮಾಡಬೇಡ ಅಂತನ್ನುವಂಥ ಈ ಏನು ಮಾನಸಿಕತೆ ಇದೆ ಯಾರು ಸರ್, ಒಂದೇನು ಅಂತ ಹೇಳಿದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಟಿಲ್ ಹೀ ಈಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜುರಿಸ್ಪ್ರುಡೆನ್ಸ್ ಇದೆಯಲ್ಲ, ಕಾನೂನಿನ ಬೇಸಿಕ್ ತತ್ವ. ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ,